10ನೇ ತರಗತಿಯಲ್ಲಿ ಪ್ರಿಪರೇಟರಿ 3 ಅಂದರೆ 3ನೇ ಪ್ರಿಪರೇಟರಿಯಲ್ಲಿ ಇದು ಭಾಗ 3 ಆ ಪ್ರಶ್ನೆಯನ್ನು ಬಿಡಿಸ್ಲಿಕ್ಕತ್ತೀನಿ. ಇದು ಭಾಳ ಇಂಪಾರ್ಟೆಂಟ್. ಇದು ಎಕ್ಸಾಮ್ದಲ್ಲಿ ಈ ಥರನಾಗಿ ಕೇಳ್ತಿರ್ತಾರೆ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ. ಏನಪ್ಪ ಇದು? ಯಾವ ಸಮೀಕರಣ ಯಾವುದು? ವರ್ಗ ಸಮೀಕರಣವನ್ನು ಕೊಟ್ಟಾರವರು ಯಾವುದು? ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈಕ್ವಲ್ ಟು 0 ಅಂತ ಅದ. ಈ ಸಮೀಕರಣಕ್ಕೆ ನಾನು ಹೇಳಿದ್ದೆ ನಿಮಗೆ ಈಗಾಗಲೇ. ಈ ಎಕ್ಸ್ ಸ್ಕ್ವೇರ್ ಅಂದರೆ ಹಿಂದೇನಿರ್ಲಿಕ್ಕಂದ್ರೆ 1 ಇರ್ತದೆ. ಅಂದರೆ 1x ಸ್ಕ್ವೇರ್ ಮತ್ತು ಪ್ಲಸ್ 3ಗೆ ಗುಣಾಕಾರವನ್ನು ಮಾಡ್ಕೋಬೇಕು. 1x ಸ್ಕ್ವೇರ್ ಇಂಟು 3 ಈಗ ಗುಣಾಕಾರ ಮಾಡಿದಾಗ 1 3 3 ಅಂದರೆ ಚಿಹ್ನೆ ಪ್ಲಸ್ ಇಂಟು 3 ಹಿಂದ್ಗಡೆ ಪ್ಲಸ್ ಇರ್ತದೆ, ಪ್ಲಸ್ ಆಯಿತು. 1 3 3 ಆಯಿತು. ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಆಯಿತು. ಇದಕ್ಕೆ 2 ಅಪವರ್ತನಗಳು ಬೇಕು. ಈ ಮೊದಲು ದೊಡ್ಡ ಏರೋ ಮಾರ್ಕಿಗೆ ಏನು ಮಾಡಬೇಕು? ಈ ಚಿಹ್ನೆಯನ್ನು ಬರಿಬೇಕು, ಮೈನಸ್ ಬರೋದು. ಮುಂದೆ ಇಲ್ಲಿ ಪ್ಲಸ್ ಅದ, ಇಲ್ಲಿ ಪ್ಲಸ್ ಬರಬೇಕಾಗಿತ್ತು ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಆಗಬೇಕು. ಅಂದಾಗ ನಾವಿಲ್ಲಿ ಮೈನಸ್ನೇ ಮಾಡಬೇಕಾಗ್ತದೆ. ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಗುಣಾಕಾರ ಮಾಡಿದಾಗ ಪ್ಲಸ್ ಆಗೇ ಬರ್ತದೆ. ಇನ್ನು ಮೈನಸ್ ಇಂಟು ಮೈನಸ್ ಪ್ಲಸ್ ಕೂಡಿಸಬೇಕು. ಕೂಡಿಸಿದಾಗ ಇವು ಎರಡರಲ್ಲಿ ದೊಡ್ಡದು ಯಾವುದಿರ್ತದೆ ಆ ಚಿಹ್ನೆಯನ್ನು ಇಲ್ಲಿ ಬರ್ತದೆ. ಹೀಗಾಗಿ 2 ಕಡೆ ಪ್ಲಸ್ ಬಂತು. ಪಾಯಿಂಟ್ ನಂಬರ್ 1. ಇನ್ನು ಯಾವ ಸಂಖ್ಯೆಗಳು? 3 1 3 3ರಲ್ಲಿ 1 ಕಳೆದಾಗ 2 ಆಗ್ತದೆ. ಆದರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅದೆಲ್ಲ ಕೂಡಿಸ್ಬೇಕು. 3 1 4 ಆಯಿತು. ಅಂದರೆ ನಾವು ಸೆಲೆಕ್ಟ್ ಮಾಡಿದಂಥ ಅಪವರ್ತನಗಳು ಸರಿಯಾಗಿವೆ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯಿತು. ಇಲ್ಲಿ ಏನು ಮಾಡಬೇಕೀಗ? ಎಕ್ಸ್ ಸ್ಕ್ವೇರ್ ಮೈನಸ್ 4x ಬರಿಬೇಕು. ನಾನು ಮೈನಸ್ 4x ಈ 2 ಅಪವರ್ತನಗಳನ್ನು ಒಟ್ಟಿಗೆ ಬರಿತೀನಿ. ಅವಾಗ ಮೈನಸ್ 4x ಬರ್ದಂಗೆ ಆಗ್ತದೆ. ಅಂದರೆ ಮೈನಸ್ 3x ಮೈನಸ್ 1x ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 3x ಇದೊಂದು x 4x ಆಯ್ತಲ್ಲ, 4x ಬರ್ದಂಗೆ ಆಯ್ತಲ್ಲ. ಈಗ ಪ್ಲಸ್ 3 ಈಕ್ವಲ್ ಟು 0. ಇದರಲ್ಲಿ 2 ಗುಂಪುಗಳು ಮಾಡ್ಕೋಬೇಕು. ಇದು ಒಂದು ಗುಂಪ, ಮೈನಸ್ ಒಂದಿಗೆ ಇದೊಂದು ಗುಂಪ. ಇದರಲ್ಲಿ ಕಾಮನ್ ತಗೋಬೇಕು. ಯಾವುದಾಗ್ತದೆ ಕಾಮನ್? ಎಕ್ಸ್ ಹೊರಗೆ ಬಂತು, ಪ್ಲಸ್ ಇಂಟು ಪ್ಲಸ್ ಆಯಿತು, ಎಕ್ಸ್ ಆಯಿತು. 1 1 ಆಯಿತು. ಇನ್ನು ಪ್ಲಸ್ ಇಂಟು ಮೈನಸ್ 1 3 3 ಎಕ್ಸಕ್ಕೆ ಎಕ್ಸ್ ಆಯಿತು. ಇನ್ನು ಇಲ್ಲಿ ಮೈನಸ್ 1 ಹೊರಗೆ ಬಂತು. ಇಲ್ಲಿ ಮೈನಸ್ ಇಂಟು 1 1 ಆಗ್ತದೆ, ಎಕ್ಸಕ್ಕೆ ಎಕ್ಸ್. ಮೈನಸ್ ಇಂಟು ಪ್ಲಸ್ ಮೈನಸ್ 1 3 1 3 3 ಈಕ್ವಲ್ ಟು 0 ಆಯಿತು. ಈ 2 ಬ್ರಿಕೆಟ್ಗಳು ಕೂಡಿ ಒಂದು ಬ್ರಿಕೆಟ್ ಕಾಮನ್ ತಗೋತೀನಿ. ಎಕ್ಸ್ ಮೈನಸ್ 3 ಆಮೇಲೆ ಬ್ರಿಕೆಟ್ ಹೊರಗಡೆ ಇರುವಂಥ ಪದಗಳು ಕೂಡಿ ಒಂದು ಗುಂಪಾಗ್ತದೆ. ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಆಯಿತು. ಈ 0ವನ್ನು 2 ಬ್ರಿಕೆಟ್ಗಳಿಗೆ ಸಂಬಂಧಪಡ್ತದೆ. ಹೀಗಾಗಿ ಎಕ್ಸ್ ಮೈನಸ್ 3 ಅಥವಾ ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಆಯಿತು. ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಆಯಿತು. ಯಾಕೆ 0 2 ಬ್ರಿಕೆಟ್ಗೆ ಸಂಬಂಧಪಡ್ತದೆ. ಎಕ್ಸ್ ಈಕ್ವಲ್ ಟು ಮೈನಸ್ 3 ಈ ಕಡೆ ಹೋಗುವಾಗ ಪ್ಲಸ್ 3 ಆಯಿತು. ಇನ್ನು ಎಕ್ಸ್ ಈಕ್ವಲ್ ಟು ಮೈನಸ್ 1 ಈ ಕಡೆ ಹೋಗುವಾಗ ಪ್ಲಸ್ 1 ಆಯಿತು. ಅಂದರೆ ಶೂನ್ಯತೆಗಳು ಯಾವ್ಯಾವುದು? ಇಲ್ಲಿ 3 ಮತ್ತು 1 ಅಂತ 2 ಶೂನ್ಯತೆಗಳು ಸಿಕ್ಕು. ವರ್ಗ ಸಮೀಕರಣಕ್ಕೆ 2 ಶೂನ್ಯತೆಗಳು ಇರ್ತಾವೆ. ಇದರಲ್ಲಿ ಏನಾಯ್ತಿದು? ಅಲ್ಫಾ ಈಕ್ವಲ್ ಟು 3 ಆಯಿತು. ಇದು ಬೀಟಾ ಈಕ್ವಲ್ ಟು 1 ಆಯಿತು. ಇದು ಶೂನ್ಯತೆಗಳು ಸಿಕ್ತು. ಶೂನ್ಯತೆಗಳನ್ನು ಕಂಡುಹಿಡಿದ ಅಂದರೆ ಶೂನ್ಯತೆಗಳು ಕಂಡುಹಿಡಿದ್ವಿ.
ಆದ್ದರಿಂದ ಎಕ್ಸ್ ಈಕ್ವಲ್ ಟು 3 ಅಂತ ಬರೀಬೇಕು. ಆಮೇಲೆ ಆದ್ದರಿಂದ ಎಕ್ಸ್ ಈಕ್ವಲ್ ಟು 1 ಇವು ಶೂನ್ಯತೆಗಳದು ಅಂದ್ರಲ್ಲ. ಆ ಎರಡು ಶೂನ್ಯತೆಗಳಲ್ಲಿ ಒಂದು ಅಲ್ಫಾ ಆಗಿರ್ತದೆ, ಒಂದು ಬೀಟಾ ಆಗಿರ್ತದೆ. ಇದು ಒಂದು ಅಲ್ಫಾ ಮಾಡ್ಕೋಬೇಕು ಮೊದಲನೇದ್ದು, ಆಮೇಲೆ ಎರಡನೇದ್ದು ಬೀಟಾ ಮಾಡ್ಕೋಬೇಕು. ಕೆಲವೊಬ್ಬರು ಏನು ಮಾಡ್ಕೋತಾರೆ, ಇದನ್ನು ಈ ಕಡೆಯಿಂದ ಬರ್ತಿರ್ತಾವೆ. ಯಾಕೆ ಕಾಮನಲ್ಲಿ ತಗೊಂಡಿರ್ತೀವಲ್ಲ, ಎರಡು ಬ್ರಕೆಟ್ಗಳನ್ನು ಕೂಡಿ ಒಂದು ಬ್ರಕೆಟ್ ಮಾಡ್ಕೊಂಡಿವಲ್ಲ. ಕೆಲವೊಬ್ರು ಏನು ಮಾಡಿರ್ತಾರೆ, ಹೊರಗಿನ ಎರಡು ಪದಗಳು ಕೂಡಿ ಮೊದಲು ಬರ್ಕೊಂಡಿರ್ತಾರೆ, ಈ ಎರಡು ಬ್ರಕೆಟ್ಗಳು ಕೂಡಿ ಆಮೇಲೆ ಬರ್ಕೊಂಡಿರ್ತಾರೆ. ಆವಾಗ ಇಲ್ಲಿ ಅಲ್ಫಾ ಇದ್ದದ್ದು ಬೀಟಾ ಆಗಿರ್ತದೆ, ಬೀಟಾ ಇದ್ದದ್ದು ಅಲ್ಫಾ ಆಗಿರ್ತದೆ. ಹಂಗೆ ಬರ್ಕೋಬಾರ್ದು, ಯಾವಾಗಲೂ ಇದೇ ಪದ್ಧತಿಯನ್ನು ನಾವು ಅನುಸರಿಸಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದು. ಐ ಸೇ ಕೀಪ್ ಇಟ್ ಮೈಂಡ್. ಇನ್ನು ಏನಂತಾರೆ ಅವರು, ಸಹಗುಣಕಗಳ ನಡುವಿನ ಸಂಬಂಧ ಅಂತಾರೆ. ಸಹಗುಣಕಗಳ ನಡುವಿನ ಸಂಬಂಧವನ್ನು ನೋಡಬೇಕಾಗಿತ್ತು ನಮಗೆ ಅಲ್ಫಾ ಮತ್ತು ಬೀಟಾದ ವ್ಯಾಲ್ಯೂ ಬೇಕು. ಅಲ್ಫಾ ಮತ್ತು ಬೀಟಾದ ವ್ಯಾಲ್ಯೂ ಕಂಪಲ್ಸರಿ ಬೇಕು. ಏನು ಹೇಳ್ತದೆ ಸಂಬಂಧ, ಶೂನ್ಯತೆಗಳ ನಡುವಿನ ಸಂಬಂಧ. ನಡುವಿನ ಸಂಬಂಧ ಅದ. ಸಂಬಂಧ ಏನು ಹೇಳ್ತದಪ್ಪ, ಶೂನ್ಯತೆಗಳ ನಡುವಿನ ಸಂಬಂಧ ಹೇಳಿ ನೋಡೋಣ. ಸ್ವಲ್ಪ ವಿಚಾರ ಮಾಡಿರಿ, ನೆನಪು ಮಾಡ್ಕೊರಿ. ಅಲ್ಫಾ ಪ್ಲಸ್ ಬೀಟಾ, ಅಲ್ಫಾ ಪ್ಲಸ್ ಬೀಟಾ ಏನಾಗ್ತದೆ, ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಅಪಾನ್ ಎ. ಹೌದಾ, ಮೈನಸ್ ಬಿ ಅಪಾನ್ ಎ ಆಯಿತಾ. ಅಲ್ಫಾ ಅಂದ್ರೇನು 3 ಪ್ಲಸ್ ಬೀಟಾ ಅಂದ್ರೇನು 1 ಈಕ್ವಲ್ ಟು ಮೈನಸಕ್ಕೆ ಮೈನಸ್ ಬಿ ಅಂದ್ರೇನು. ಇಲ್ಲಿ ಬಿ ಅಂದ್ರೇನು, ಅದು ಭಾಳ ಇಂಪಾರ್ಟೆಂಟ್. ಬಿ ಅಂದ್ರೇನು, ಇಲ್ಲಿ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತದ. ಬಿ ಅಂದ್ರೆ ಏನಾಯ್ತು, ಇಲ್ಲಿ -4 ಆಯಿತು. ಬಿ ಅಂದ್ರೇನು -4 ಅಪಾನ್ ಎ ಅಂದ್ರೇನು ಎ ಎಕ್ಸ್ ಸ್ಕ್ವೇರ್ ಬಿ ಎಕ್ಸ್ ಪ್ಲಸ್ ಸಿ ಅಂತದ. ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಅಂತೀವಿ, ಎ ಜಾಗದಲ್ಲಿ ಏನದ, ಏನೂ ಇಲ್ಲ ಅಂದರೆ ಒಂದಿದ್ದೇ ಇರ್ತದಲ್ಲ. ಇಲ್ಲಿ 1 ಆಯಿತು. ಎಷ್ಟಾಯ್ತಪ್ಪ ಇದು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 4 ಅಪಾನ್ 1 ಆಯಿತು. ಅಂದ್ರೆ 3 1 ಎಷ್ಟು, 4 ಈಕ್ವಲ್ ಟು 4. ಅಂದರೆ ಶೂನ್ಯತೆಗಳು ಮತ್ತು ಮೈನಸ್ ಬಿ ಅಪಾನ್ ಎ ಎಷ್ಟಾಯಿತು, 4 4ಕ್ಕೆ 4 ಈಕ್ವಲ್ ಆಯಿತು. ಇದು ಬರೋಬರಾಯಿತು. ಇನ್ನು ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಅಲ್ಫಾ ಬೀಟಾ, ಅಲ್ಫಾ ಇಂಟು ಬೀಟಾ. ಅಲ್ಫಾ ಇಂಟು ಬೀಟಾ ಅಂದ್ರೇನು, ಸಿ ಅಪಾನ್ ಎ, ಸಿ ಅಪಾನ್ ಎ. ಅಲ್ಫಾ ಅಂದ್ರೆ ಎಷ್ಟಾಗ್ಯದ, ಇಲ್ಲಿ 3 ಆಗ್ಯದ, ಬೀಟಾ ಅಂದ್ರೆ 1 ಆಗ್ಯದ. ಅಲ್ಫಾ ಅಂದ್ರೆ 3, ಎ ಅಲ್ಫಾ ಮತ್ತು ಬೀಟಾ ಮಧ್ಯದಲ್ಲಿ ಇಂಟು ಇರ್ತದೆ, ಆಮೇಲೆ 1 ಈಕ್ವಲ್ ಟು ಸಿ ಅಂದ್ರೆ ಎಷ್ಟು, 3. ಎ ಅಂದರೆ ಎಷ್ಟು, 1, 3 ಬಂದಲೇ 3 ಈಕ್ವಲ್ ಟು 3. ಇದು ಎರಡು ಕಡೆ ಈಕ್ವಲ್ ಆಯಿತು. ಇದು ಸಂಬಂಧವನ್ನೇನಾಯಿತು, ಈ ಥರನಾಗಿ ಆಯಿತು ಅಂತ ಈ ಪ್ರಶ್ನೆಯನ್ನು ಹೇಳಬೇಕು. ದಟ್ಸ್ ಆಲ್.